ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಲಿವರು ಮತ್ತು ಗುಂಡಿಗೆದು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಗೊಜ್ಜು ಥರ ಮಾಡ್ತೀನಿ, ಚಪಾತಿಗೆ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಏನೇನು ತೊಗೊತೀನಿ ಅಂತ ನೋಡ್ಕೊಂಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲಿ ಮಾಡಿ ಇಟ್ಕೊಂಡಿರೋದು, ಒಂದು ವಾರಕ್ಕಾಗೋಷ್ಟು. ಮತ್ತು ಇದು ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಎರಡೂ ಒಂದೇ ಸರಿ ಹಾಕ್ತೀನಿ, ಅದಕ್ಕೆ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ, ಆಯಿಲು, ಮೆಣಸಿನ್ಕಾಯಿ ಪೌಡ್ರು ಮತ್ತು ಗರಂ ಮಸಾಲೆ, ಕಸ್ತೂರಿ ಮೆಥಿ, ಅರಿಶಿನ ಪೌಡ್ರು ಮತ್ತು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಧನಿಯಾ ಪೌಡ್ರು. ನಾನು ಮನೇಲಿ ಓನ್ ಮಾಡಿರೋದು ಇದು. ಮೆಣಸಿನ್ಕಾಯಿ ಪೌಡ್ರೂ ಅಷ್ಟೇ ಮನೇಲೇ ಓನ್ ಮಾಡ್ಕೊತೀನಿ ನಾನು. ಇವಾಗ ಹೆಂಗೆ ಮಾಡೋದು ಅಂತ ನೋಡಿಸ್ತೀನಿ. ಫಸ್ಟು ಬಾಣಲಿ ಅಂಟಿಸಿಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕೋಣ. ಆಯಿಲ್ ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ, ಸಾಕು. ನೆಕ್ಸ್ಟ್ ಆಯಿಲ್ ಕಾಯ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ತುಂಬ 2 ಸ್ಪೂನ್ ಹಾಕ್ಕೊಳ್ಳಿ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು. ಗುಂಡಿಗೆನೂ ಲಿವರು 1 kg ತೊಗೊಂಡಿದ್ದೀನಿ. ನೋಡಿ, ತುಂಬ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಅರ್ಧ ಸ್ಪೂನ್ ಹಾಕ್ತೀನಿ. ಚೂರು ಹಸಿ ವಾಸನೆ ಹೋಗಲಿ. ನೆಕ್ಸ್ಟ್ ಹಾಕೋಣ, ಚೂರು ಹೋಗಿ ಎಣ್ಣೆಲಿ. ನೆಕ್ಸ್ಟು ಕಸ್ತೂರಿ ಮೆಥಿ ಹಾಕ್ತೀನಿ ನಾನು. ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಅದಕ್ಕೆ ಕಸ್ತೂರಿ ಮೆಥಿ ಫಸ್ಟು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎರಡೂ ಒಂದೇ ಸರಿ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಮೊದಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಪೈಸಿ ಇರುತ್ತೆ, ಅದ್ರ ಟೇಸ್ಟೂ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಾನ್ ವೆಜ್ಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಬಾಡಲಿ, ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಾಗಿದೆ. ಇವಾಗ ಟೊಮೆಟೊ ಹಾಕ್ಕೊಂಡ್ಬಿಡೋಣ. ಟೊಮೆಟೊ 3 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಗ್ರೇವಿ ಜಾಸ್ತಿ ಬೇಕಂದ್ರೆ ನೀವು ಇನ್ನೊಂದು ಟೊಮೆಟೊ ಎಕ್ಸ್ಟ್ರಾ ತೊಗೊಳ್ಳಿ, ಚೆನ್ನಾಗಿರುತ್ತೆ ಟೊಮೆಟೊ ಟೇಸ್ಟ್. ಟೊಮೆಟೊ ಒಂದು ಸ್ವಲ್ಪ ಬೇಳೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಬಾಡಾದ್ಮೇಲೆ ಮತ್ತೆ ಬೇರೆ ಹಾಕ್ತೀನಿ. ಇವಾಗ ಟೊಮೆಟೊ ಸ್ವಲ್ಪ ಬಾಡಿದೆ ನೋಡ್ರಿ, ಆಯಿಲ್ ಬಿಟ್ಕೊಂಡಿದೆ. ಇವಾಗ ಚಿಲ್ಲಿ ಪೌಡರು, ಗರಂ ಮಸಾಲೆ, ಎಲ್ಲ ಪೌಡರು ಮತ್ತು ಮನೇಲಿ ಮಾಡಿರೋದು ಧನಿಯಾ ಪುಡಿ ಎಲ್ಲ ಒಂದೇ ಸರಿ ಹಾಕ್ಕೊಂಬಿಡೋಣ. ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್. ಇವಾಗ ಕ್ಲೀನಾಗಿ 3 ಸರಿ ತೊಳೆದಿದ್ದೀವಿ. 3 ಸರಿ ತೊಳೆದಿರೋದು 1 kg ಚಿಕನ್ ಅಲ್ಲ, ಲಿವರ್ಸು ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕ್ದೇನೆ ಬೇಯಿಸ್ಬೇಕು. ಇದರಲ್ಲಿ ಹಿಂದೆ ನೀರು ಬಿಟ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ನಾನು ಬೇಗನೆ ಬೇಯಬೇಕು ಅಂದರೆ ನೀರು ಹಾಕ್ಕೊಳ್ರಿ. ಬೇಗನೆ ಏನು ಬೇಡ ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಇದು. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ಉಪ್ಪು ಜಾಸ್ತಿ ಬೇಡ, ಯಾಕಂದರೆ ಡ್ರೈ ಆಗುತ್ತಲ್ಲ ಇದು ಚೆನ್ನಾಗಿ ಗೊಜ್ಜು ಥರ, ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ. ಸಾಂಬಾರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇದು ಗೊಜ್ಜಾಗಿರೋದ್ರಿಂದ ಇಲ್ಲ ಗ್ರೇವಿ ಆಗಿರೋದ್ರಿಂದ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇವಾಗ ಮುಚ್ಚಿಟ್ಬಿಡೋಣ. ಆಯಿತು, ಚೆನ್ನಾಗಿ
ಇವಾಗ ನೋಡ್ರಿ ಎಲ್ಲ ಬೆಂದಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕಿದ್ದೀನಿ. 2 ನಿಮಿಷ ಬೇಯಿಸ್ಕೊಂಬಿಟ್ಟು ಮತ್ತೆ ಸರ್ವ್ ಮಾಡ್ಕೊಂಬಿಡೋದು ಅಷ್ಟೇ. ಒಂದು 2 ನಿಮಿಷ ಇದರಲ್ಲಿನೂ ಸ್ವಲ್ಪ ಬಾಡಲಿ. ನೋಡ್ರಿ ಎಲ್ಲ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇನ್ನೊಂದೇನಂದರೆ ಇದು ಈರಿ ಗುಂಡಿಗೆನಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ, ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೋಡ್ರಿ ತಳನೂ ಅಂಟಿಲ್ಲ, ಚೆನ್ನಾಗಿದೆ, ಸ್ಮೆಲ್ಲು ಚೆನ್ನಾಗಿದೆ. ಇವಾಗ ಸರ್ವ್ ಮಾಡಿಕೊಂಡು ತಿನ್ನೋದು ಅಷ್ಟೇ, ಬ್ಯಾಲೆನ್ಸ್. ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮಕ್ಳಿಗೆ ಸಿಕ್ಕಲ್ಲ ಅಂದ್ಬಿಟ್ಟು ಚಪಾತಿಗೆ ಸಖತ್ತಾಗಿರುತ್ತೆ. ಚೆನ್ನಾಗಿದೆ. ಇನ್ನೊಂದೇನೆಂದರೆ ನಂಗೆ ನಾನ್ ವೆಜ್ ಇದ್ದರೆ ಈರುಳ್ಳಿ ಬೇಕೇ ಬೇಕು. ನನಗೆ, ನಮ್ಮ ಅಣ್ಣನಿಗೆ, ಎಲ್ಲರಿಗೂ ಈರುಳ್ಳಿ ಇರಲೇಬೇಕು ನಾನ್ ವೆಜ್ ಅಂದರೆ. ನೋಡಿ ಚೆನ್ನಾಗಿ ಬೆಂದಿದೆ, ಸ್ಮೆಲ್ಲು ಚೆನ್ನಾಗಿದೆ. ಜೊತೆ ಈರುಳ್ಳಿಯಿಂದ ಸೂಪರ್ ಇಷ್ಟ. ಚಪಾತಿ ಒಂದು ಸ್ವಲ್ಪ ಹಾಕ್ತೀನಿ. ತಿಳಿ ರಸ ಮಾಡಿಬಿಟ್ಟು ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ತಿಳಿ ರಸ ಇದನ್ನು ಮಾಡ್ಕೊಂಡು ತಿಂದರೆ ಭಾಳ ನೀರು ಉರುತ್ತೆ ನಿಜವಾಗ್ಲೂ. ನೀವು ಒಂದ್ಸರಿ ಟ್ರೈ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಓದಿರಿ. ನಾನು ಇದೆಲ್ಲ ಹೇಳೇ ಇಲ್ಲ ಅಂತ ಕೆಲವರೆಲ್ಲ ಮೆಸೇಜ್ ಮಾಡಿದರು, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಾಡಿಬಿಡಿ ಪ್ಲೀಸ್. ಓಕೆನಾ? ಬಾಯ್. ಎಲ್ಲ ಟ್ರೈ ಮಾಡಿ.